ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. 9ನೇ ಕ್ಲಾಸ್ ಮುಗಿಸ್ಬಿಟ್ಟು 10ನೇ ಕ್ಲಾಸ್ ಜರ್ನಿನ ಶುರು ಮಾಡಿದ್ದೀರಾ. 10ನೇ ಕ್ಲಾಸಲ್ಲಿ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ಮೊದಲನೇ ಚಾಪ್ಟರ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಅಂತ ಇದೆ ಅಲ್ವಾ. ಆ ಚಾಪ್ಟರಲ್ಲಿ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಮಕ್ಕಳ. ಅಂದರೆ ರೋಧ ಮತ್ತು ರೋಧಶೀಲತೆ ಅಂತ ಎರಡು ಕಾನ್ಸೆಪ್ಟ್ ಇದೆ. ರೋಧಶೀಲತೆ, ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ ಕೇಳೋದಕ್ಕೆ ಎರಡು ಒಂದೇ ಅಂತ ಅನಿಸುತ್ತೆ, ಬಟ್ ಎರಡು ಕೂಡ ಬೇರೆ ಬೇರೆ ಮಕ್ಕಳ. ಆದರೂ ಸ್ವಲ್ಪ ಕನೆಕ್ಷನ್ ಇದೆ. ಈ ಕಾನ್ಸೆಪ್ಟ್ ಮೇಲೆ ನಿಮ್ಮ ಬೋರ್ಡಲ್ಲಿ 3 ಮಾರ್ಕ್ಸಿಗಂತೂ ಪಕ್ಕಾ ಕ್ವೆಶ್ಚನ್ ಬಂದಿರುತ್ತೆ. ಏನೋ ಫಾರ್ಮುಲಾ ಮೇಲೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಕೇಳ್ತಾರೆ, ಅಥವಾ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳ್ತಾರೆ, ಯಾವುದೆಲ್ಲ ಕಾಂಪೊನೆಂಟ್ಸ್ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿದೆ ಅಂತ ಕೇಳ್ತಾರೆ. ಈ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿಗಿರುವಂತಹ ಡಿಫ್ರೆನ್ಸಸ್ಸನ್ನು ಕರೆಕ್ಟಾಗಿ ಕಲಿತ್ರೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಪಕ್ಕಾ 3 ಮಾರ್ಕ್ಸ್ ಗ್ಯಾರಂಟಿ. ಸೊ ತಡ ಮಾಡದೆ ಈ ರೆಸಿಸ್ಟೆನ್ಸ್ ಅಂದರೆ ಏನು, ರೆಸಿಸ್ಟಿವಿಟಿ ಅಂದರೆ ಏನು, ಇದ್ರ ಡಿಫ್ರೆನ್ಸಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಆಗಿದ್ರೆ ಸೊ ಮೊದಲನೇದಾಗಿ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಸೊ ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. 2 ಕಾಪರ್ ವೈರ್ ಇದೆ ಅಂತ. ಕಾಪರ್ ವೈರ್ ಅಂತ ಹೇಳಿದ್ರೆ ತಾಮ್ರದ ವೈರ್, ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿಗೆ ಯೂಸ್ ಮಾಡಿರ್ತಾರೆ ಆಯಿತಾ, ಅದನ್ನೇ ತಾಮ್ರದ ವೈರ್ ಅಂತ ಕರಿತೀವಿ ಅಥವಾ ಕಾಪರ್ ವೈರ್ ಅಂತ ಹೇಳ್ತೀವಿ. ಈ ಕಾಪರ್ ವೈರ್ ನಾನು ಒಂದು 10 ಮೀಟರ್ ಇರೋ ಅಂಥ ಉದ್ದದ್ದು ತೊಗೊಂಡಿದ್ದೀನಿ, ಇನ್ನು ಒಂದೇ 1 ಮೀಟರ್ ಇರೋ ಅಂಥ ಒಂದು ಕಾಪರ್ ವೈರ್ ತೊಗೊಂಡಿದ್ದೀನಿ. ಸೊ ಟೋಟಲ್ 2 ವೈರ್ ತೊಗೊಂಡಿದ್ದೀನಿ. ಒಂದು 1 ಮೀಟರ್ ಇದೆ, ಇನ್ನು ಒಂದು ಬಂದುಬಿಟ್ಟು 10 ಮೀಟರ್ಸ್ ಇದೆ ಅಲ್ವಾ. ಈ 1 ಮೀಟರ್ ಮತ್ತು 10 ಮೀಟರ್ ಉದ್ದ ಇರೋಂಥ ಕಾಪರ್ ವೈರಲ್ಲಿ ಸರಿ ಆಗಿದ್ರೆ ರೆಸಿಸ್ಟೆನ್ಸ್ ಸೇಮ್ ಇರುತ್ತಾ ಅಥವಾ ಡಿಫ್ರೆಂಟಾಗಿರುತ್ತಾ ಅಂತ ನನಗೆ ಹೇಳಬೇಕು. ಸೊ 1 ಮೀಟರ್ ಮತ್ತು 10 ಮೀಟರಲ್ಲಿರೋ ಅಂಥ ಕಾಪರ್ ವೈರಲ್ಲಿ ರೆಸಿಸ್ಟೆನ್ಸ್ ಸೇಮ್ ಇರುತ್ತಾ ಅಥವಾ ಬೇರೆ ಇರುತ್ತಾ? ಸೊ ನಾನು ಹೇಳ್ತೀನಿ ಬೇರೆ ಇರುತ್ತೆ ಅಂತ. ಸೊ ರೆಸಿಸ್ಟೆನ್ಸು ಕೆಲವು ಕಾಂಪೊನೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಮಕ್ಕಳ. ಸೊ ಬೇರೆ ಇರುತ್ತೆ ಅಂತ ಹೇಳಿದ್ರೆ ಅದು ಕೂಡ ಕಾಪರ್ ವೈರ್, ಇದು ಕೂಡ ಕಾಪರ್ ವೈರ್, ಬಟ್ ಏನಾಗ್ತಿದೆ ಲೆಂತ್ ಬೇರೆ ಬೇರೆ ಇದೆ ಅಲ್ವಾ. ಹಾಗಿದ್ರೆ ನಮ್ಮ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಕೆಲವು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನಮಗೆ ಗೊತ್ತಾಯಿತು. ಹಾಗಿದ್ರೆ ವಾಟ್ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಅಂತ ನಾವು ತಿಳ್ಕೊಬೇಕಲ್ವಾ. ಸರಿ, ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ. ಸೊ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಅಪೋಸಿಷನ್ ಇರುತ್ತೆ. ಯಾವುದಾದ್ರೂ ಒಂದು ಮಟೀರಿಯಲ್ ತೊಗೊಳ್ಳಿ, ಎಲೆಕ್ಟ್ರಿಸಿಟಿ ಫ್ಲೋ ಆಗದೇ ಇರೋ ಥರ ತಡೆಯುತ್ತೆ, ಸ್ಟಾಪ್ ಮಾಡ್ತಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕಾಪರ್ ವೈರ್ ಅಂತ ಹೇಳಿದೆ ಅಲ್ವಾ, ನಮ್ಮ ಮನೇಲೆಲ್ಲ ಎಲೆಕ್ಟ್ರಿಸಿಟಿಗೆ ಕಾಪರ್ ವೈರನ್ನೇ ಯೂಸ್ ಮಾಡ್ತೀವಿ. ಯಾಕಂತಂತ ಹೇಳಿದ್ರೆ ಅದು ಎಲೆಕ್ಟ್ರಿಸಿಟಿ ಫ್ಲೋ ಮಾಡೋದಕ್ಕೆ ಆರಾಮಾಗಿ ಜಾಗ ಮಾಡಿಕೊಡುತ್ತೆ. ಸರಿ, ನೀವು ಇಲ್ಲಿ ಫ್ಲೋ ಆಗ್ಬೋದು ಈ ವೈರಲ್ಲಿ ಅಂತ ಹೇಳುತ್ತೆ. ಅದೇ ನಾವು ಬೇರೆ ವುಡ್ ಅಂತ ಕೇಳಿರ್ತೀರಲ್ವ, ಇನ್ಸುಲೇಟರ್ ಅಂತ ಕೇಳಿರ್ತೀರ, ಅವಾಹಕಗಳು ಅಂತ, ಅದೇನು ಮಾಡುತ್ತೆ ಎಲೆಕ್ಟ್ರಿಸಿಟಿ ಫ್ಲೋ ಆಗೋದನ್ನ ಕಂಪ್ಲೀಟಾಗಿ ತಡೆಯುತ್ತೆ ಅಲ್ವಾ. ಸೊ ನಮ್ಮ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಫ್ಲೋ ಆಗೋದನ್ನು ತಡೆಯುತ್ತೆ, ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗಬಾರ್ದು ಅಂತ ಹೇಳುತ್ತೆ. ಏನು ವಿದ್ಯುತ್ ಆವೇಶಗಳು ಅಂತ ಹೇಳ್ತೀವಲ್ಲ, ಅದನ್ನು ಫ್ಲೋ ಆಗಿ ಈಸಿಯಾಗಿ ಮೂವ್ ಆಗೋದಕ್ಕೆ ಅಲೋ ಮಾಡಲ್ಲ. ಸೊ ರೆಸಿಸ್ಟೆನ್ಸ್ ಅಂತ ಗೊತ್ತಾಯಿತು, ಅಪೋಸಿಷನ್ ಇರುತ್ತೆ. ಏನಕ್ಕೆ ಅಪೋಸಿಷನ್ ಇರುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗದಿರೋ ಥರ ಅಪೋಸ್ ಮಾಡುತ್ತೆ. ರೆಸಿಸ್ಟೆನ್ಸ್ ಅಂತ ಇವಾಗ ಗೊತ್ತಾಯಿತು ನಮಗೆ. ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಏನು ಹೇಳಬೇಕು ಅಂತ ಹೇಳಿದ್ರೆ ಅಪೋಸಿಷನ್ ಮಾಡುತ್ತೆ. ಯಾವುದಕ್ಕೆ ಅಪೋಸ್ ಮಾಡುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗೋದಕ್ಕೆ ಅಪೋಸ್ ಮಾಡುತ್ತೆ. ಕನ್ನಡ ಮಕ್ಕಳಿಗೆ ವಿದ್ಯುತ್ ಆವೇಶಗಳನ್ನು ಅರಿಯೋದಕ್ಕೆ, ಪ್ರವಾಹ ಹೊಂದೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬೋದು. ಹಾಗಿದ್ರೆ ರೆಸಿಸ್ಟೆನ್ಸ್ ಯಾವುದೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ 2 ರೋಡ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ರೋಡ್ ಬಂದುಬಿಟ್ಟು ಚಿಕ್ಕದಾಗಿದೆ ಆಯಿತಾ, ಇನ್ನೂ ಒಂದು ರೋಡ್ ಬಂದುಬಿಟ್ಟು ತುಂಬ ದೊಡ್ಡದಿದೆ ಮಕ್ಕಳ ಆಯಿತಾ. ಇವಾಗ ವೆಹಿಕಲ್ಸು ಯಾವುದರಲ್ಲಿ ಈಸಿಯಾಗಿ ಫ್ಲೋ ಆಗುತ್ತೆ, ಈಸಿಯಾಗಿ ಟ್ರಾವೆಲ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ರೋಡಲ್ಲ ಅಥವಾ ಎ ಅಲ್ವಾ, ಇದನ್ನು ಬಿ ಅಂತ ತಗೊಳ್ಳೋಣ. ಇವಾಗ ರೋಡ್ ಎ ಇದೆ ಬಂದುಬಿಟ್ಟು ಚಿಕ್ಕದಾಗಿದೆ, ನ್ಯಾರೋ ಆಗಿದೆ. ಇನ್ನು ಒಂದು ರೋಡ್ ಬಿ ಬಂದುಬಿಟ್ಟು ತುಂಬ ದೊಡ್ಡದಾಗಿದೆ, ಅಗಲವಾಗಿದೆ ಆಯಿತಾ. ಇವಾಗ ಇಲ್ಲೊಂದು ವೆಹಿಕಲ್ ಇದೆ, ಇಲ್ಲೊಂದು ವೆಹಿಕಲ್ ಇದೆ, ಇಲ್ಲಿ 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 ಇದೆ, ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಲ್ವಾ. ಇವಾಗ ಯಾವುದ್ರಲ್ಲಿ ಈಸಿಯಾಗಿ ಫ್ಲೋ ಆಗ್ಬೋದು, ಇಷ್ಟು ದೊಡ್ಡದು ಇದೆ ಅಲ್ವಾ, ಜಾಗ ಜಾಸ್ತಿ ಇದೆ ಅಲ್ವಾ, ಎಷ್ಟೊಂದು ವೆಹಿಕಲ್ ಫ್ಲೋ ಆಗ್ಬೋದು ಅಲ್ವಾ. ಸೊ ಇದರಲ್ಲಿ ಕಂಜೆಸ್ಟೆಡ್ ಆಗಿದೆ, ಜಾಸ್ತಿ ವೆಹಿಕಲ್ ಫ್ಲೋ ಆಗೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ. ಬಟ್ ಈ ರೋಡು ತುಂಬ ಅಗಲ ಇದೆ, ಜಾಸ್ತಿ ವೆಹಿಕಲ್ ಫ್ಲೋ ಆಗ್ಬೋದು, ಟ್ರಾವೆಲ್ ಆಗ್ಬೋದು ಅಲ್ವಾ. ಸೇಮ್ ಕಾನ್ಸೆಪ್ಟ್ ನಮ್ಮ ಎಲೆಕ್ಟ್ರಿಕ್ ಚಾರ್ಜಸ್ಸಿಗೆ ಅಪ್ಲೈ ಮಾಡೋಣ. ಇವಾಗ ಏನಂತ ಹೇಳಿದ್ರೆ ನಾನಿವಾಗ ಇಲ್ಲೊಂದು ವಯರ್ ತೊಗೋತಿದ್ದೀನಿ,
ಯಾವ ವಯರ್? ಕಾಪರ್ ವಯರ್ ಅಂತ ತಗೊಳ್ಳೋಣ. ಕಾಪರ್ ವಯರ್ ತೊಗೊಂಡಿದ್ದೀನಿ. ಓಕೆ, ಇನ್ನೂ ಒಂದು ದೊಡ್ಡದು ತೊಗೊಂಡಿರ್ತೀನಿ, ಥಿಕ್ನೆಸ್ ಜಾಸ್ತಿ ಮಾಡಿದ್ದೀನಿ ಆಯಿತಾ. ಇದು ಒಂದು ವಯರ್, ಇದು ಒಂದು ವಯರ್. ಇದು ವಯರ್ ಎ ಅಂತ ತಗೊಳ್ಳೋಣ, ಇದು ವಯರ್ ಬಿ ಅಂತ ತಗೊಳ್ಳೋಣ. ನೀವೇನು ಅಬ್ಸರ್ವ್ ಮಾಡಿದ್ರಿ ಮಕ್ಕಳ? ಒಂದು ಬಂದ್ಬಿಟ್ಟು ತುಂಬ ಚಿಕ್ಕದು ಸೈಜ್ ಇದೆ ಅಲ್ವಾ, ಇನ್ನು ಒಂದು ಬಂದ್ಬಿಟ್ಟು ತುಂಬ ದೊಡ್ಡದಿದೆ, ದಪ್ಪದಾಗಿದೆ. ಫಾರ್ ಎಕ್ಸಾಂಪಲ್ ಹೆಂಗೆ ತಗೋಬೋದು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ಚಾರ್ಜರ್ದು ಥಿಕ್ನೆಸ್ ನೋಡಿ ಆಯಿತಾ. ಮನೆಯಲ್ಲಿ ಟಿ ವಿ ಕನೆಕ್ಷನ್ ಇದ್ದರೆ ಆ ಕನೆಕ್ಷನ್ ಟೇಬಲ್ ಏನೋ ಕೇಬಲ್ ವಯರ್ ಬರುತ್ತಲ್ವ, ಆ ಕೇಬಲ್ ವಯರ್ದು ಥಿಕ್ನೆಸ್ ನೋಡಿ ಮಕ್ಕಳ. ಸೊ ಒಂದೇ ಇರುತ್ತಾ? ಇಲ್ಲ ಅಲ್ಲ, ಬೇರೆ ಬೇರೆ ಸೈಜ್ ಇರುತ್ತೆ ಅಲ್ವಾ. ಸೊ ಸೇಮ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ಇದು ವಯರ್ ಎ ಸೈಜ್ ಏನಿದೆ ತುಂಬ ಚಿಕ್ಕದಾಗಿದೆ, ವಯರ್ ಬಿ ಬಂದ್ಬಿಟ್ಟು ತುಂಬ ದೊಡ್ಡದಾಗಿದೆ, ಥಿಕ್ನೆಸ್ ಜಾಸ್ತಿ ಇದೆ ಅಲ್ವಾ, ದಪ್ಪವಾಗಿದೆ ಅಂತ ಹೇಳೋಣ. ಇವಾಗ ಎಲೆಕ್ಟ್ರಿಕ್ ಚಾರ್ಜಸ್ ಇಲ್ಲಿ ಈಸಿಯಾಗಿ ಫ್ಲೋ ಆಗುತ್ತಾ ಅಥವಾ ಇಲ್ಲಿ ಈಸಿಯಾಗಿ ಫ್ಲೋ ಆಗುತ್ತಾ? ಯಾವುದ್ರಲ್ಲಿ ಈಸಿಯಾಗಿ ಫ್ಲೋ ಆಗುತ್ತೆ ಮಕ್ಕಳ ಅಂತ ಕೇಳಿದ್ರೆ, ಜಾಗ ಏರಿಯಾ ಯಾವುದ್ರಲ್ಲಿ ಜಾಸ್ತಿ ಇದೆ? ಇದ್ರಲ್ಲಿ ಜಾಸ್ತಿ ಇದೆ ಅಲ್ವಾ, ಬಿ ಅಲ್ಲಿ ಜಾಸ್ತಿ ಇದೆ ಅಲ್ವಾ. ಸೊ ಆಗಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಯಾವುದ್ರಲ್ಲಿ ತುಂಬ ಈಸಿಯಾಗಿ ಫ್ಲೋ ಆಗುತ್ತೆ? ನಾವು ಯಾವುದ್ರಲ್ಲಿ ಅಂತ ಹೇಳ್ಬೋದು? ಇದ್ರಲ್ಲಿ ಫ್ಲೋ ಆಗ್ತಿದೆ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ಈಸಿಯಾಗಿ ಫ್ಲೋ ಆಗ್ತಿಲ್ಲ ಅಂತ ಗೊತ್ತಾಯಿತು. ಸರಿ, ಇದೇ ಕಾನ್ಸೆಪ್ಟನ್ನು ನಾವು ರೆಸಿಸ್ಟೆನ್ಸಿಗೆ ಇವಾಗ ಅಪ್ಲೈ ಮಾಡಬೇಕು. ವಿರೋಧ ಇದರಲ್ಲಿ ಅಪೋಸಿಷನ್ ಯಾವುದ್ರಲ್ಲಿ ಜಾಸ್ತಿ ಇರೋದು? ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗಬೇಡ ಅಂತ ಹೇಳ್ತಿರೋದು ಜಾಸ್ತಿ ಎಲ್ಲಿ ಇದೆ? ನಮ್ಮ ಎಲೆಕ್ಟ್ರಿಕ್ ವೈರ್ ಎ ಇದೆ ಅಲ್ವಾ, ಎ ಏನು ಹೇಳ್ತಿದೆ? ಅಪೋಸಿಷನ್ ಮಾಡ್ತಿದೆ, ಎಲೆಕ್ಟ್ರಿಕ್ ಚಾರ್ಜಸ್ ಈಸಿಯಾಗಿ ಫ್ಲೋ ಆಗೋದಕ್ಕೆ ಆಗ್ತಾ ಇಲ್ಲ ಅಲ್ವಾ. ಯಾಕಂತಂತ ಹೇಳಿದ್ರೆ ಏನಾಗಿದೆ? ಏರಿಯಾ ಅಥವಾ ಥಿಕ್ನೆಸ್ ಏನಾಗಿದೆ? ಕಡಿಮೆ ಇದೆ. ಸೊ ಇಲ್ಲಿ ಏನಾಗಿದೆ? ಥಿಕ್ನೆಸ್ ಜಾಸ್ತಿ ಇದೆ, ಎಲೆಕ್ಟ್ರಿಕ್ ಚಾರ್ಜಸ್ ಈಸಿಯಾಗಿ ಫ್ಲೋ ಆಗ್ತಿದೆ ಅಲ್ವಾ. ಹಾಗಿದ್ರೆ ರೆಸಿಸ್ಟೆನ್ಸ್ ಏನಾಗಿದೆ? ಕಡಿಮೆ ಇದೆ. ಸೊ ನಾನು ಹೇಳ್ಬೋದು ಎಲೆಕ್ಟ್ರಿಕ್ ವೈರ್ ಎ ಅಲ್ಲಿ ಏನಾಗಿದೆ? ರೆಸಿಸ್ಟೆನ್ಸ್ ರೋಧ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗ್ತಿರೋದೇನಾಗಿದೆ? ಕಡಿಮೆ ಇದೆ. ಸೊ ಕರೆಂಟ್ ಫ್ಲೋ ಆಗ್ತಿರೋದು ಕಡಿಮೆ ಇದೆ, ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೆಕೆಂಡ್ ಕಂಡೀಷನಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಈಸಿಯಾಗಿ ಫ್ಲೋ ಆಗ್ತಿದೆ ಅಂತ ಹೇಳಿದ್ರೆ ಅಪೋಸಿಷನ್ ರೆಸಿಸ್ಟೆನ್ಸ್ ಏನಾಗಿದೆ? ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ರೆಸಿಸ್ಟೆನ್ಸು ಮೊದಲನೇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ಥಿಕ್ನೆಸ್ ಅಥವಾ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ಬೋದು. ಇದನ್ನ ನೋಡಿದ್ರಲ್ವಾ, ಇದು ಎಷ್ಟು ಚಿಕ್ಕದಾಗಿದೆ, ಇದು ಎಷ್ಟು ದೊಡ್ಡದಾಗಿದೆ ಅಲ್ವಾ. ಜಾಗ ತುಂಬ ಫ್ರೀ ಆಗಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ ಈಸಿಯಾಗಿ ಮೂವ್ ಆಗ್ತಾ ಇದೆ. ಸೊ ಮೊದಲನೇದು ನಮಗೆ ಕ್ಲಿಯರ್ ಆಯಿತು. ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಅಪೋಸಿಷನ್, ಯಾವುದಕ್ಕೆ ಅಪೋಸಿಷನ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫ್ಲೋ ಆಗೋದಕ್ಕೆ ಅಂತ ಗೊತ್ತಾಯಿತು. ಇನ್ನು ಒಂದು ಕಾನ್ಸೆಪ್ಟ್ ಕಲ್ತ್ವಿ, ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮೊದಲನೇದು ಬಂದ್ಬಿಟ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಥಿಕ್ನೆಸ್ ಮೇಲೆ ಅಂತ ಕಲ್ತ್ವಿ. ಸೊ ನೆಕ್ಸ್ಟ್ ಇವಾಗ ಯಾವುದೆಲ್ಲ ಕಾಂಪೋನೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಇವಾಗ ಕಲಿಯೋಣ ಬನ್ನಿ. ನೀವು ಓಕೆ, ಇವಾಗ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್. ಈಗ ತಾನೇ ಒಂದು ಫ್ಯಾಕ್ಟರ್ ಕಲ್ತ್ವಿ, ಯಾವುದದು ಅಂತ ಹೇಳಿದ್ರೆ ಥಿಕ್ನೆಸ್ ಆಫ್ ವಯರ್ ಅಂತ. ಇವಾಗ ಮುಗಿಸಿದ್ವಿ. ನೆಕ್ಸ್ಟ್ ಇವಾಗ ತಗೊಳ್ಳೋಣ ಲೆಂತ್ ಆಫ್ ವಯರ್ ಅಂತ, ಸರಿನಾ? ಲೆಂತ್ ಆಫ್ ವಯರ್ ಅಂತ ಹೇಳಿದ್ರೆ ಉದ್ದದ್ರ ಬಗ್ಗೆ ಇವಾಗ ತಿಳ್ಕೊಳ್ಬೇಕು. ಸೇಮ್ ನಾನು ಇವಾಗ ಒಂದು ವಯರ್ ತಗೋತಿದ್ದೀನಿ, 1 ಮೀಟರ್ ಇದೆ ಈ ವಯರ್ ಅಂತ ಅನ್ಕೊಳ್ಳಿ. ಜಸ್ಟ್ 1 ಮೀಟರ್ ಇದೆ ವಯರ್ ಅಂತ. ಇದನ್ನ ವಯರ್ ಎ ಅಂತ ತಗೊಳ್ಳೋಣ, ಇದನ್ನ ವಯರ್ ಬಿ ಅಂತ ತಗೋತಿದ್ದೀನಿ, ಸರಿನಾ? ಇನ್ನೂ ಒಂದು ತಗೋತಿದ್ದೀನಿ ನಾನು ವಯರು, ಇದನ್ನು ತುಂಬ ದೊಡ್ಡದಿದೆ ಅಂತ ಅನ್ಕೊಳ್ಳಿ ಮಕ್ಕಳ, 10 ಮೀಟರ್ ಇದೆ ಅಂತ ಅನ್ಕೊಳ್ಳಿ, ಓಕೆನಾ? ಇದು ಒಂದು 10 ಮೀಟರ್ ಇದೆ, ಸರಿನಾ? ಥಿಕ್ನೆಸ್ ಬಂದ್ಬಿಟ್ಟು ಎರಡರದ್ದು ಸೇಮ್ ಇದೆ ಮಕ್ಕಳ, ಥಿಕ್ನೆಸ್ ಬಂದ್ಬಿಟ್ಟು ಎರಡು ಸೇಮ್ ಇದೆ. ಬಟ್ ಲೆಂತ್ ನಾನು ಬೇರೆ ಬೇರೆ ತೊಗೊಂಡಿದ್ದೀನಿ. ಒಂದು 1 ಮೀಟರ್ ತೊಗೊಂಡಿದ್ದೀನಿ, ಇನ್ನೂ ಒಂದು ಬಂದ್ಬಿಟ್ಟು 10 ಮೀಟರ್ ತೊಗೊಂಡಿದ್ದೀನಿ, ಸರಿ? ಇದು ಕಾಪರ್ ವಯರ್ ಅಂತ ಅನ್ಕೊಳ್ಳಿ, ಇದು ಕೂಡ ಕಾಪರ್ ವಯರ್ ಅಂತಲೇ ಅನ್ಕೊಳ್ಳಿ, ಸರಿ? ಆದರೆ ಏನಾಗಿದೆ? ಲೆಂತ್ ಬೇರೆ ಬೇರೆ ಇದೆ. ಒಂದು 1 ಮೀಟರ್ ಇದೆ, ಇನ್ನೂ ಒಂದು 10 ಮೀಟರ್ ಇದೆ. ಓಕೆ, ಈ 1 ಮೀಟರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗ್ತಿದೆ, ಈ 10 ಮೀಟರಲ್ಲೂ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗ್ತಿದೆ. ಬಟ್ ಎಲೆಕ್ಟ್ರಿಕ್ ಚಾರ್ಜಸ್ ಎಷ್ಟು ದೂರ ಟ್ರಾವೆಲ್ ಮಾಡಬೇಕು ಅಲ್ವಾ? ಫ್ಲೋ ಏನು ಎಲೆಕ್ಟ್ರಿಕ್ ಚಾರ್ಜಸ್ದು ತುಂಬ ಟೈಮ್ ತೊಗೋತಿದೆ ಅಲ್ವಾ, ಇದರಲ್ಲಿ ಜಾಸ್ತಿ ಫ್ಲೋ ಆಗಬೇಕು ಅಲ್ವಾ? ಸೊ ಯಾವುದರಲ್ಲಿ ಜಾಸ್ತಿ ಫ್ಲೋ ಆಗ್ತಿರೋದು? ಬಿ ಅಲ್ಲಿ ತುಂಬ ಟೈಮ್ ತೊಗೊತಿದೆ, ಲೆಂತ್ ಜಾಸ್ತಿ ಇದೆ, ಸೊ ತುಂಬ ದೂರ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗ್ತಾ ಹೋಗಬೇಕು. ಸೊ ರೆಸಿಸ್ಟೆನ್ಸ್ ಯಾವುದರಲ್ಲಿ ಜಾಸ್ತಿ ಇದೆ ಮಕ್ಕಳ? ಯಾವುದರಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬಿ ಅಲ್ಲಿ ಜಾಸ್ತಿ ಇದೆ, ಆ್ಯಸ್ ಕಂಪೇರ್ಡ್ ವಿತ್ ದಿ
ಎ ವೈರ್ ಅಂತ. ಯಾಕಂತೇಳಿದ್ರೆ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ ತುಂಬ ದೂರ ಟ್ರಾವೆಲ್ ಮಾಡಬೇಕಾದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಲೆಂತ್ ಜಾಸ್ತಿ ಆದಾಗೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವಿವಾಗ ಪ್ರೊಪೋರ್ಷ್ನಾಲಿಟಿ ಕಾನ್ಸೆಪ್ಟ್ ಎಲ್ಲ ಕಲ್ತಿದ್ದೀವಲ್ವ, ಡಿರೆಕ್ಟ್ಲಿ ಪ್ರೊಪೋರ್ಷ್ನಲ್, ಇನ್ವರ್ಸ್ಲಿ ಪ್ರೊಪೋರ್ಷ್ನಲ್ ಅಂತ. ಸೊ ಅದೇ ಕಾನ್ಸೆಪ್ಟನ್ನು ಅಪ್ಲೈ ಮಾಡೋಣ ಇಲ್ಲಿ. ಲೆಂತ್ ಆಫ್ ದಿ ವೈರ್ ಇಫ್ ಇಟ್ ಈಸ್ ಇನ್ಕ್ರೀಸಿಂಗ್, ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಉದ್ದ, ವೈರ್ ತಂತಿಯ ಉದ್ದ ಜಾಸ್ತಿ ಆದ ಹಾಗೆ ರೋಧ ಏನಾಗುತ್ತೆ, ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡಿರೆಕ್ಟ್ಲಿ ಪ್ರೊಪೋರ್ಷ್ನಲ್. ಏರಿಯಾ ಅಥವಾ ಥಿಕ್ನೆಸ್ ಅಲ್ಲಿ ನೋಡಿದ್ವಿ ಅಲ್ವಾ, ಅಲ್ಲಿ ಏನು ಅಪ್ಲೈ ಆಗುತ್ತೆ, ಇನ್ವರ್ಸ್ಲಿ ಪ್ರೊಪೋರ್ಷ್ನಲ್ ಅಥವಾ ವಿಲೋಮ ಅಂತ ಹೇಳ್ತೀವಲ್ವಾ. ಏನು ಅಂತ ಹೇಳಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಥಿಕ್ನೆಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಿದೆ. ಅಡ್ಡ ಕೊಯ್ತಾ ಅಂತ ಹೇಳ್ತೀವಲ್ವಾ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಕಾನ್ಸೆಪ್ಟ್ ಕ್ಲಿಯರ್ ಅಂತ ಅನ್ಕೋತಿದ್ದೀನಿ. ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳ. ಯಾಕಂತಂದರೆ ನಮ್ಮ ರೆಸಿಸ್ಟಿವಿಟಿ, ರೋಧಶೀಲತೆ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ಇದು ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಮಟೀರಿಯಲ್. ಸರಿ, ಇವಾಗ ನಮಗೆ ಗೊತ್ತು ನಿಕ್ರೋಮ್ ಅಥವಾ ಕಾಪರ್ ಅಥವಾ ವುಡ್ ಅಥವಾ ಸಾಯಿಲ್ ಅಥವಾ ಡೆಸರ್ಟ್ ಏನೋ ತೊಗೊಂಡ್ರು ಕಾಪರ್ ಬಂದ್ಬಿಟ್ಟು ನಮಗೆ ಗೊತ್ತು ಇದು ಚೆನ್ನಾಗಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅಂತ. ಮಟೀರಿಯಲ್ ಅಲ್ವಾ, ಕ್ವಾಲಿಟಿ ಅಂತ ಹೇಳ್ತೀವಿ, ನೇಚರ್ ಆ ಥರ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಮಟೀರಿಯಲ್ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತೀನಿ, ಯಾಕಂತಂದರೆ ರೆಸಿಸ್ಟಿವಿಟಿ ಕನೆಕ್ಟ್ ಆಗಿದೆ. ಸೊ ಅಲ್ಲಿ ಡಿಸ್ಕಸ್ ಮಾಡೋಣ ಮಕ್ಕಳ. ಟೆಂಪ್ರೇಚರ್ ಮೇಲೆ ಕೂಡ ನಮ್ಮ ರೆಸಿಸ್ಟೆನ್ಸ್, ರೋಧ ಡಿಪೆಂಡ್ ಆಗಿದೆ. ಹೇಗೆ ಮ್ಯಾಮ್ ಅಂತ ಹೇಳಿದ್ರೆ, ಯಾವುದೇ ಮಟೀರಿಯಲ್ ತಗೊಳ್ಳಿ ಆಟಮ್ಸಿಂದನೇ ಆಗಿರುತ್ತೆ ಅಲ್ವಾ. ಯಾವುದೇ ವಸ್ತುಗಳು ತೊಗೊಂಡ್ರು ಆಟಮ್ಸ್, ಕಣಗಳು ಇದ್ದೇ ಇರುತ್ತೆ ಅಲ್ವಾ. ಈ ಆಟಮ್ಸ್ ಬಂದ್ಬಿಟ್ಟು ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಎನರ್ಜಿ ಸಿಕ್ಬಿಡುತ್ತೆ, ಎಕ್ಸೈಟೆಡ್ ಎನರ್ಜಿ ಸಿಕ್ಬಿಡುತ್ತೆ, ಫ್ರೀಯಾಗಿ ಏನಾಗುತ್ತೆ, ಇನ್ನೂ ಮೂವ್ ಆಗೋದಕ್ಕೆ ಶುರು ಮಾಡುತ್ತೆ ಅಲ್ವಾ. ಸೊ ಟೆಂಪ್ರೇಚರ್, ತಾಪಮಾನ ಜಾಸ್ತಿ ಆಗ್ತಿದೆ, ಉಷ್ಣ ಜಾಸ್ತಿ ಆಗ್ತಿದೆ ಅಂದಿದ ತಕ್ಷಣ ಈ ಕಣಗಳಿಗೆ ಏನು ಸಿಗುತ್ತೆ, ಎನರ್ಜಿ ಸಿಗುತ್ತೆ, ಏನೋ ಎಕ್ಸೈಟೆಡ್ ಎನರ್ಜಿ ಸಿಗುತ್ತೆ. ಈ ಆಟಮ್ಸ್ ಕೂಡ ಮೂವ್ ಆಗೋದಕ್ಕೆ ಶುರು ಮಾಡುತ್ತೆ. ಆಲ್ರೆಡಿ ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿರುತ್ತೆ ಅಲ್ವಾ ವಯರಲ್ಲಿ. ಈ ಆಟಮ್ಸ್ ಕೂಡ ಫ್ಲೋ ಆಗ್ತಿದಾವಂತ ಹೇಳಿದ್ರೆ ಏನಾಗುತ್ತೆ, ಎಲ್ಲ ಡಿಕ್ಕಿ ಹೊಡ್ಕೊಂಡು ಬಿಡುತ್ತೆ, ಕೊಲೈಡ್ ಆಗುತ್ತೆ, ಕೊಲ್ಯೂಷನ್ ಆಗುತ್ತೆ. ಯಾವುದಕ್ಕೂ, ಈ ಆಟಮ್ಸ್ಗಳಿಗೂ ಮತ್ತು ಎಲೆಕ್ಟ್ರಾನ್ಸ್ಗಳಿಗೂ. ಸೊ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಇಲ್ಲಿ ಕೊಲ್ಯೂಷನ್ ಆಗುತ್ತಲ್ವಾ, ಆವಾಗ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಜೊತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿರೆಕ್ಟ್ಲಿ ಪ್ರೊಪೋರ್ಷ್ನಲ್ ಅಥವಾ ನೇರ ಅನುಪಾತದಲ್ಲಿದೆ ಅಂತ ಹೇಳ್ಬೋದು. ಸರಿ, ಆಗಿದ್ರೆ ಬನ್ನಿ, ನಮ್ದು ಮೆಟೀರಿಯಲ್ ಪೆಂಡಿಂಗ್ ಇದೆ, ರೆಸಿಸ್ಟಿವಿಟಿ ಜೊತೆ, ರೋಧಶೀಲ ಜೊತೆ ಕನೆಕ್ಟ್ ಮಾಡಿಕೊಂಡು ಕಲಿಯೋಣ. ಸೊ ನೀವಿಲ್ಲಿ ಒಂದು ಚಿತ್ರ ನೋಡ್ತಿದ್ದೀರಾ ಮಕ್ಕಳ. ಇಲ್ಲಿ ಮಡ್ಡಿದೆ, ಕೊಚ್ಚೆ ದಾರಿ ಅಂತ ಹೇಳ್ತೀವಲ್ವಾ, ಅಲ್ಲಿ ಒಂದು ಕಾರ್ ಟ್ರಾವೆಲ್ ಮಾಡ್ತಿದೆ. ಇನ್ನು ಒಂದು ನೈಸ್ ರೋಡ್ ಇದೆ ಮಕ್ಕಳ. ಆರಾಮಾಗಿ ಗಾಡಿ ಹೇಗೆ ಟ್ರಾವೆಲ್ ಮಾಡ್ತಿದೆ ಅಂತ 1 ಸೆಕೆಂಡ್ ಟೈಮ್ ತೊಗೊಂಡು ನೋಡಿ, ಅಬ್ಸರ್ವ್ ಮಾಡಿ. ಇದರಲ್ಲಿ ಕಾರ್ಗೆ ಕಷ್ಟ ಆಗ್ತಿದೆಯಾ ಟ್ರಾವೆಲ್ ಮಾಡೋದಕ್ಕೆ, ಮೂವ್ ಆಗೋದಕ್ಕೆ, ಅಥವಾ ಇಲ್ಲಿ ಈಸಿ ಆಗ್ತಿದೆಯಾ, ಕಷ್ಟ ಆಗ್ತಿದೆಯಾ ಕೊಚ್ಚೆ ಮಡ್ಡಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಂತ ನೋಡಿ ಮಕ್ಕಳ. ಎಲ್ಲಿ ಚೆನ್ನಾಗಿ ಸ್ಪೀಡಾಗಿ ಹೋಗ್ತಾ ಇದೆ ಕಾರು, ಸ್ಟ್ರಗಲ್ ಇಲ್ಲದೆ ಅಂತ ಹೇಳಿದ್ರೆ ಇಲ್ಲಿ ಆರಾಮಾಗಿ ನೈಸ್ ರೋಡಲ್ಲಿ ತುಂಬ ಸ್ಪೀಡಾಗಿ ಜಾಲಿಯಾಗಿ ಹೋಗ್ತಿದೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಏನು ಕಷ್ಟ ಪಡ್ಕೊಂಡು ಹೋಗ್ತಾ ಇದೆ ಅಲ್ವಾ. ಸೊ ರೆಸಿಸ್ಟಿವಿಟಿ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗ್ತಿದೆ. ನೀವು ಮನೇಲಿ ಕೇಳಿರ್ತೀರ, ನಿಮ್ಮ ನೇಚರ್ ಬಗ್ಗೆ, ನಿಮ್ಮ ಕ್ವಾಲಿಟೀಸ್ ಬಗ್ಗೆ ಹೇಳ್ತಿದ್ದೀರಿ. ಏನು ಹೇಳೋದನ್ನ ಕೇಳಿರ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಹುಟ್ಟು ಗುಣನೇ ಇದು, ನಿನ್ನ ನೇಚರೇ ಇದು, ನಿನ್ನ ಕ್ವಾಲಿಟಿನೇ ಇದು, ನಿನ್ನ ಬದಲೇ ಆಗೋದೇ ಇಲ್ಲ ಅಂತ ಒಂದು ಮಾತು ಅವಾಗ ಕೇಳಿಸ್ಕೊಂಡಿರ್ತೀರ ಅಲ್ವಾ. ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ ಮಕ್ಕಳ ರೆಸಿಸ್ಟಿವಿಟಿಗೆ. ಈ ಮಣ್ಣು ಮೇಲೆ ಅಥವಾ ಡೆಸರ್ಟಲ್ಲಿ ನೋಡಿರ್ತೀರ ಅಲ್ವಾ, ಇದು ಏನು ಹೇಳ್ತಾರೆ, ಮರುಭೂಮಿಯಲ್ಲಿ ಕಾರ್ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಈ ಮಡ್ ಅಥವಾ ಸಾಯಿಲ್ ಅಥವಾ ಮಣ್ಣಿನ ಮೇಲೆ ಗಾಡಿ ಚಲಿಸ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಮಣ್ಣಿನ ಗುಣನೇ ಅದು, ಕ್ವಾಲಿಟಿ ಅಂತ ಹೇಳ್ತೀವಲ್ವಾ, ಆ ಕ್ವಾಲಿಟಿನೇ ಅದು. ನೀನು ಮಣ್ಣನ್ನ ಇಷ್ಟಾದರೂ ತಗೋ ಅಥವಾ ಎಷ್ಟಾದರೂ ತಗೋ,
ಅದ್ರ ಕ್ಯಾರೆಕ್ಟರೇ ಅದು ಬದಲಾವಣೆ ಒಂದಲ್ಲ. ಸೊ ಕಾರ್ ಇಲ್ಲಿ ಹೋಗೋದಕ್ಕೆ ಕಷ್ಟ ಆಗ್ತಿದೆ, ಮಣ್ಣಿನ ಗುಣನೇ ಅದು, ಮಣ್ಣಿನ ಮೇಲೆ ಟ್ರಾವೆಲ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಗಾಡಿಗೆ. ಅದೇ ನೈಸ್ ರೋಡ್ ಇದೆ ಅಂತ ಅಂದ್ಕೊಳ್ಳಿ, ನೈಸ್ ರೋಡ್ ಏನೋ ಈಸಿಯಾಗಿ ಟ್ರಾವೆಲ್ ಮಾಡೋದಕ್ಕೆ ಜಾಗ ಮಾಡಿಕೊಡುತ್ತೆ, ಆರಾಮಾಗಿ ಗಾಡಿ ಚಲಿಸ್ಬೋದು. ಸೊ ಮಟೀರಿಯಲ್, ಯಾವ ಮಟೀರಿಯಲ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ರೆಸಿಸ್ಟಿವಿಟಿನೂ ಡಿಪೆಂಡ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೋಬೇಕು, ನಮ್ಮ ರೆಸಿಸ್ಟಿವಿಟಿ ಲೆಂತ್ ಮೇಲೆ, ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದು ಒಂದು ತಲೆಯಲ್ಲಿ ಇರಬೇಕು. ಯಾಕಂತಂದರೆ ನೀವು ಮಣ್ಣನ್ನ ಇಷ್ಟಾದರೂ ತೊಗೊಳ್ಳಿ, ಅದ್ರ ಕ್ವಾಲಿಟಿ, ನೇಚರ್ ಏನೋ ಬದಲಾವಣೆ ಆಗಲ್ಲ. ಅದೇ ನಮ್ಮ ರೆಸಿಸ್ಟೆನ್ಸಲ್ಲಿ ನಾವು ಕಾಪರ್ ವೈರ್ ಎಕ್ಸಾಂಪಲ್ ತೊಗೊಂಡ್ವಿ ಅಲ್ವಾ, ಲೆಂತ್ 1 ಮೀಟರ್ ತೊಗೊಂಡ್ವಿ, 10 ಮೀಟರ್ ತೊಗೊಂಡ್ವಿ. ಕಾಪರ್ ವೈರ್ ಎರಡು ಕೂಡ ಅದ್ರ ಲೆಂತ್ ಚೇಂಜ್ ಆಗ್ತಿದೆ ಅಂತ ಅಂದಿದ ತಕ್ಷಣ ರೆಸಿಸ್ಟೆನ್ಸ್ ಕೂಡ ಚೇಂಜ್ ಆಗ್ತಿತ್ತು ಅಲ್ವಾ. ಆದರೆ ನಮ್ಮ ರೆಸಿಸ್ಟಿವಿಟಿ ಆ ಥರ ಅಲ್ಲ ಮಕ್ಕಳ. ರೆಸಿಸ್ಟಿವಿಟಿ ಏನೋ ಮಟೀರಿಯಲ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ನೀವು ಇಷ್ಟಾದರೂ ತೊಗೊಳ್ಳಿ, ದೊಡ್ಡದಾದರೂ ತೊಗೊಳ್ಳಿ, ಚಿಕ್ಕದಾದರೂ ತೊಗೊಳ್ಳಿ, ಡಸಂಟ್ ಮ್ಯಾಟರ್, ಆಯ್ತಲ್ವಾ. ರೆಸಿಸ್ಟಿವಿಟಿ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕು. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಮಟೀರಿಯಲ್ ಮೇಲೆ ಮಾತ್ರ. ಅದೇ ನಮ್ಮ ರೆಸಿಸ್ಟೆನ್ಸ್, ರೋಧ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಥಿಕ್ನೆಸ್ ಮೇಲೆ ಅಥವಾ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅಡ್ಡ ಕೊಯ್ತಾ ಅಂತ ಹೇಳ್ತೀವಲ್ವ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಒಂದು ಲೆಂತ್, ಉದ್ದ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ತಾಪಮಾನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಟೀರಿಯಲ್ ವಸ್ತುಗಳ ಮೇಲೂ ಕೂಡ ಡಿಪೆಂಡ್ ಆಗಿದೆ. ರೆಸಿಸ್ಟಿವಿಟಿ ಒಂದ್ರ ಮೇಲೆ ಡಿಪೆಂಡ್, ಯಾವುದದು ಮಟೀರಿಯಲ್ ಅಂತ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಸರಿನಾ ಮಕ್ಕಳ? ಓಕೆ, ಇವಾಗ ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ ನಮ್ಮದು ಇನ್ಬಾರ್ನ್ ಕ್ವಾಲಿಟಿ ಅಂತ, ನ್ಯಾಚುರಲ್ ಪ್ರಾಪರ್ಟಿ ಅನ್ನೋ ಥರ, ಆಯ್ತಲ್ವಾ. ಇವಾಗ ನಿಮಗೆ ಈ ರೆಸಿಸ್ಟೆನ್ಸಿಗೂ ರೆಸಿಸ್ಟಿವಿಟಿಗೂ ಏನು ವ್ಯತ್ಯಾಸ ಅಂತ ಗೊತ್ತಾಗಿರುತ್ತೆ. ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ ಇನ್ಬಾರ್ನ್ ಏನೋ ಕ್ವಾಲಿಟೀಸ್ ಇರುತ್ತಲ್ವಾ, ನೇಚರ್ ಇರುತ್ತಲ್ವಾ, ಅದು ಬಂದ್ಬಿಟ್ಟು ರೆಸಿಸ್ಟಿವಿಟಿ. ನೀವೇನೇ ಮಾಡಿದ್ರೂ ಬದಲಾಗಲ್ಲ ಅನ್ನೋ ಥರ. ರೆಸಿಸ್ಟೆನ್ಸ್ ಆಗಲ್ಲ. ನೀವು ಇನ್ನೂ ಒಂದು ಎಕ್ಸಾಂಪಲ್ ತೊಗೋಬೋದು. ಏನು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಕೆಲವು ಸ್ಟೂಡೆಂಟು ಬೇಗ ಕ್ವಿಕ್ಕಾಗಿ ಕಲಿತಾರೆ, ಇನ್ನು ಕೆಲವರು ಸ್ವಲ್ಪ ಸಮಯ ತಗೊಂಡು ನಿಧಾನಕ್ಕೆ ಕಲಿತಾರಲ್ವಾ. ಈ ನಿಧಾನಕ್ಕೆ ಕಲಿಯೋ ಮಕ್ಕಳಿಗೆ ಸ್ವಲ್ಪ ನಾವು ಗೈಡೆನ್ಸ್ ಕೊಟ್ಟರೆ ಅಥವಾ ಎಕ್ಸ್ಟ್ರಾ ಏನಾದರೂ ಅವ್ರಿಗೆ ಹೇಳ್ಕೊಟ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ರಿವೈಸ್ ಮಾಡಿದ್ರೆ ಅವರು ಕಲಿತಾರಲ್ವಾ. ಸೊ ನಿಧಾನ ಕಲಿಯೋ ಮಕ್ಕಳಿಗೆ ಸ್ವಲ್ಪ ಗೈಡೆನ್ಸ್ ಕೊಟ್ಟರೆ ಚೇಂಜ್ ಆಗ್ತಾರಲ್ವಾ, ಅವರು ಇಂಪ್ರೂವ್ ಆಗ್ತಿದ್ದಾರಲ್ವಾ. ಸೊ ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಇನ್ನು ಕೆಲವು ಮಕ್ಳು ಇರ್ತಾರೆ, ಹೇಗೆ ಅಂದರೆ, ಮ್ಯಾಮ್ ನೀವೇನಾದರೂ ಮಾಡಿ, ಏನಾದರೂ ಹೇಳ್ಕೊಡಿ, ನಾನು ಬದಲಾಗಲ್ಲ ಮ್ಯಾಮ್, ನಾನು ಓದಲ್ಲ ಮ್ಯಾಮ್, ನಾನು ಇಷ್ಟೇ ಮ್ಯಾಮ್ ಅನ್ನೋ ಥರ ಇರುತ್ತೆ ಅಲ್ವಾ. ಆ ಥರ ಕ್ವಾಲಿಟೀಸ್ ಬಂದುಬಿಟ್ಟು ರೆಸಿಸ್ಟಿವಿಟಿಗೆ. ಇವಾಗ ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಮಕ್ಕಳ. ಸರಿ, ಆಗಿದ್ರೆ ಬನ್ನಿ ನೆಕ್ಸ್ಟ್ ಏನಿದು ಅಂತ ನೋಡೋಣ. ಸೊ ರೆಸಿಸ್ಟೆನ್ಸ್ ಅಂದಿದ ತಕ್ಷಣವೇ ನಮಗೆ ತಲೆಯಲ್ಲಿರಬೇಕು ಮಕ್ಕಳ, ವಯರ್ ಸೈಜ್ ಮೇಲೆ ಬದಲಾಗತ್ತೆ ಅಂತ, ಟೆಂಪ್ರೇಚರ್ ಮೇಲೆ ಬದಲಾಗತ್ತೆ ಅಂತ. ಆದರೆ ರೆಸಿಸ್ಟಿವಿಟಿ ಏನೋ ಮಟೀರಿಯಲ್ ಮೇಲೆ ಮಾತ್ರ, ಕ್ವಾಲಿಟೀಸ್ ಅಂತ ಅಂದ್ಕೊಳ್ಳಿ. ಸೊ ಈ ರೆಸಿಸ್ಟೆನ್ಸನ್ನು ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡ್ತೀವಿ ಮಕ್ಕಳ. ಈ ರೆಸಿಸ್ಟಿವಿಟಿ ಅಥವಾ ರೋಧಶೀಲತೆ, ರೆಸಿಸ್ಟಿವಿಟಿನ ಏನಂತ ಕರಿತೀವಿ? ರೋಧಶೀಲತೆ ಅಂತ ಕರಿತೀವಲ್ವಾ. ಓಕೆ, ಇಲ್ಲಿ ಬರೆದಿರ್ತೀನಿ. ಈ ರೆಸಿಸ್ಟೆನ್ಸನ್ನ ಜಸ್ಟ್ ರೋಧ ಅಂತ ಕರಿತೀವಿ. ಓಕೆ, ರೋಧನ ಹೇಗೆ ಡಿನೋಟ್ ಮಾಡ್ತೀವಿ? ಕ್ಯಾಪಿಟಲ್ ಆರ್. ಈ ರೆಸಿಸ್ಟಿವಿಟಿನ ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ರೋ ಅಂತ ಕರಿತೀವಿ. ರೋ ಅಂತ ಹೇಳಿದ್ರೆ ನಾವು ಈ ರೀತಿ ಬರಿತೀವಿ. ಓಕೆನಾ ಮಕ್ಕಳ? ಸರಿ, ಇದನ್ನು ನೆನ್ಪಿಟ್ಕೊಳ್ಬೇಕು, ಏನು ಡಿಫ್ರೆನ್ಸಸ್ ಇದೆ ಅಂತ. ರೆಸಿಸ್ಟೆನ್ಸನ್ನ ಯಾವ ಲೆಟರಿಂದ ಡಿನೋಟ್ ಮಾಡ್ತಿದ್ದೀವಿ? ಕ್ಯಾಪಿಟಲ್ ಆರ್. ರೆಸಿಸ್ಟಿವಿಟಿ ಅಥವಾ ರೋಧಶೀಲತೆನ ರೋ ಅಂತ ಈ ರೀತಿ ಡಿನೋಟ್ ಮಾಡ್ತಿದ್ದೀವಿ. ಇದು ಒಂದು ಡಿಫ್ರೆನ್ಸ್, ನೆನ್ಪಿಟ್ಕೋಬೇಕು. ಓಕೆ, ಇವಾಗ ರೆಸಿಸ್ಟಿವಿಟಿಗೆ ಡಿಫ್ರೆನ್ಸಸ್ ನೋಡೋಣ. ಮೊದಲನೇದು ಬಂದ್ಬಿಟ್ಟು, ಏನಿದು ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿದೆ, ಇದನ್ನು ಕಂಡಕ್ಟರ್ ಅಂತ ಹೇಳ್ಬೋದು. ಆದರೆ ರೆಸಿಸ್ಟಿವಿಟಿನ ಇನ್ಸುಲೇಟರ್, ಅವಾಹಕಗಳು ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ರೆಸಿಸ್ಟಿವಿಟಿ ಕೂಡ ರೆಸಿಸ್ಟೆನ್ಸನ್ನು ತೋರಿಸುತ್ತೆ, ಆದರೆ ಇನ್ಸುಲೇಟರ್ ಏನು ಗೊತ್ತಾ, ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡುತ್ತೆ. ಇಲ್ಲಿ ಫ್ಲೋ ಆಗಲೇಬೇಡ, ಎಲೆಕ್ಟ್ರಿಕ್ ಚಾರ್ಜಸ್ ನೀನು ಫ್ಲೋ ಆಗಬೇಡ ಈ ವೈರಲ್ಲಿ ಅಂತ ಕಂಪ್ಲೀಟಾಗಿ ತಡೆ ಹಾಕ್ಬಿಡುತ್ತೆ. ಆದರೆ ರೆಸಿಸ್ಟಿವಿಟಿ ಆ ಥರ ಅಲ್ಲ, ನೀನು ಅಲೋ ಮಾಡುತ್ತೆ, ಆದರೆ ಸ್ವಲ್ಪನೇ ಅಲೋ ಮಾಡುತ್ತೆ, ಆಯಿತಾ.
ಸ್ವಲ್ಪ ಏನು ಕಂಟಿನ್ಯೂಸ್ ಆಗಿ ನೀನು ಸ್ಟಾಪೇ ಮಾಡಲ್ಲ. ರೆಸಿಸ್ಟಿವಿಟಿ ಅಲೋ ಮಾಡುತ್ತೆ, ಎಲೆಕ್ಟ್ರಿಕ್ ಚಾರ್ಜಸ್ನ ಫ್ಲೋ ಮಾಡೋದಕ್ಕೆ ಅಲೋ ಮಾಡುತ್ತೆ. ಸೊ ಇದನ್ನು ಇನ್ಸುಲೇಟರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾವೇನು ಹೇಳ್ಬೋದು, ಇದನ್ನು ಅಲೋ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸಿಂಬಲ್ ಏನು, ಕ್ಯಾಪಿಟಲ್ ಆರ್ ಅಂತ ಕಲ್ತಿದ್ದೀವಿ. ಇದು ಬಂದ್ಬಿಟ್ಟು ರೋ ಅಂತ ಗೊತ್ತು, ರೋಧಶೀಲತೆ ರೋ ಅಂತ. ಓಕೆ, ಈ ಯೂನಿಟ್ ಬಂದ್ಬಿಟ್ಟು ಎಲ್ಲದಕ್ಕೂ ಒಂದೊಂದು, ಇವಾಗ ಸಾಲಿಡ್ ಅಂದಿದ ತಕ್ಷಣ ಹೇಗೆ ವೇ ಮಾಡ್ತೀವಿ, ಕೆ ಜಿ ಅಂತ ಒಂದು ಯೂನಿಟ್ ಇದೆ ಅಲ್ವಾ. ಓಕೆ, ಲಿಕ್ವಿಡ್ ಅಂದಿದ ತಕ್ಷಣ ಲೀಟರ್ ಅಂತ ಒಂದು SI ಯೂನಿಟ್ ಇದೆ ಅಲ್ವಾ. ಅದೇ ಥರ ನಮ್ಮ ರೆಸಿಸ್ಟೆನ್ಸನ್ನ ಅಥವಾ ರೆಸಿಸ್ಟಿವಿಟಿನ ಯಾವುದರಿಂದ ಏಕಮಾನದಿಂದ ಅಳಿತೀವಿ ಅಂತ ಹೇಳಿದ್ರೆ ಓಮ್ ಅಂತ ಕರಿತೀವಿ. ಇದನ್ನ ಈ ಥರ ಬರಿತೀವಿ ಮಕ್ಕಳ, ಯಾವ ಥರ, ಈ ಥರ ಬರಿತೀವಿ, ಸರಿನಾ. ಓಮ್ ಯಾವುದಕ್ಕೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್, ರೋಧಕ್ಕೆ. ಓಮ್ ಮೀಟರ್, ಓಮ್ ಜೊತೆ ಒಂದು ಎಕ್ಸ್ಟ್ರಾ ಒಂದು ಲೆಟರ್ ಆ್ಯಡ್ ಆಗಿದೆ ಮಕ್ಕಳ, ಯಾವುದದು, ಮೀಟರ್ ಅಂತ ಹೇಳಿ. ಓಮ್ ಮೀಟರ್ ರೆಸಿಸ್ಟಿವಿಟಿಗೆ, ರೋಧಶೀಲತೆಗೆ. ಓಕೆ, ನೆಕ್ಸ್ಟ್ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ, ಮೆಟೀರಿಯಲ್ ಮೇಲೆ ಎರಡು ಡಿಪೆಂಡ್ ಆಗಿದ್ದಾವ. ಹೌದು, ಇದು ಕೂಡ ಡಿಪೆಂಡ್ ಆಗಿದೆ, ಇದು ಕೂಡ ಡಿಪೆಂಡ್ ಆಗಿದೆ. ಆದರೆ ರೆಸಿಸ್ಟಿವಿಟಿ ಲೆಂತ್, ಥಿಕ್ನೆಸ್ ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿದೆಯಾ, ಇಲ್ಲ. ಸೊ ಶೇಪ್ ಮೇಲೆ ಡಿಪೆಂಡ್ ಆಗಿಲ್ಲ, ಆದರೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿದೆ. ಓಕೆ, ಇವಾಗ ಫಾರ್ಮುಲಾ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು ಮಕ್ಕಳ. ಇವಾಗ ಏನೆಲ್ಲ ಫ್ಯಾಕ್ಟರ್ಸ್ ಕಲ್ತ್ವಿ ಅಲ್ವಾ, ಯಾವುದೆಲ್ಲ ಕಲ್ತ್ವಿ, ಲೆಂತ್ ಕಲ್ತ್ವಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಲ್ತ್ವಿ, ರೆಸಿಸ್ಟೆನ್ಸ್ನ ಹಾರಿಂದ ಡಿನೋಟ್ ಮಾಡ್ತಾರೆ, ರೆಸಿಸ್ಟಿವಿಟಿ ರೋಧಶೀಲತೆನ ರೋ ಇಂದ ಡಿನೋಟ್ ಮಾಡ್ತಾರೆ ಅಂತ ಕಲ್ತಿದ್ದೀವಲ್ವಾ. ಸೊ ಸೇಮ್ ಕಾನ್ಸೆಪ್ಟನ್ನ ನಾವಿವಾಗ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಆರ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ ಅಂತ. ಏನಿದು ಮ್ಯಾಮ್ ಅಂತ ಹೇಳಿದ್ರೆ, ಆರ್ ಅಂದರೆ ನಮಗೆ ಗೊತ್ತು ಅಲ್ವಾ, ರೆಸಿಸ್ಟೆನ್ಸ್ ಅಥವಾ ರೋಧ ಅಂತ. ಡಿರೆಕ್ಟ್ಲಿ ಪ್ರೊಪೋರ್ಷ್ನಲ್, ಇಂಡೈರೆಕ್ಟ್ಲಿ ಪ್ರೊಪೋರ್ಷ್ನಲ್ ಅಂತ ಕಲ್ತ್ವಿ ಅಲ್ವಾ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಏನಾಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಅಡ್ಡ ಕೊಯ್ತ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಏನಾಗ್ತಿದೆ, ಕಡಿಮೆ ಆಗ್ತಿದೆ ಅಲ್ವಾ. ಇನ್ವರ್ಸ್ಲಿ ಪ್ರೊಪೋರ್ಷ್ನಲ್ ಅಲ್ವಾ, ಅದಕ್ಕೆ ನಾನು ಡಿವೈಡೆಡ್ ಬೈ ಎ ಅಂತ ಬರ್ಕೊಂಡಿದ್ದೀನಿ. ಸೊ ಲೆಂತ್ ಬಂದ್ಬಿಟ್ಟು ಡಿರೆಕ್ಟ್ಲಿ ಪ್ರೊಪೋರ್ಷ್ನಲ್ ಅಲ್ವಾ, ನೇರ ಅನುಪಾತದಲ್ಲಿದೆ ಅಲ್ವಾ. ಲೆಂತ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿರೆಕ್ಟ್ಲಿ ಪ್ರೊಪೋರ್ಷ್ನಲ್, ಅದಕ್ಕೆ ಈ ಥರ ಬರ್ಕೊಂಡಿದ್ದೀನಿ. ಸೊ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ರೋಧನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ಫಾರ್ಮುಲಾ ಬರುತ್ತೆ. ಅದೇ ರೆಸಿಸ್ಟಿವಿಟಿ, ರೋಧಶೀಲತೆನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ರೀಅರೇಂಜ್ ಮಾಡಬೇಕಾಗತ್ತೆ. ಹೇಗೆ ರೀಅರೇಂಜ್ ಮಾಡೋದು ಅಂತ ಹೇಳಿದ್ರೆ, ಈ ಆರನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಲ್ವಾ. ಆವಾಗ ಆರ್ ಎ ಈಕ್ವಲ್ಸ್ ಟು ರೋ ಎಲ್ ಅಂತ ಬರುತ್ತೆ, ಸರಿನಾ. ನಾವು ಕಂಡುಹಿಡಿಬೇಕಾಗಿರೋದು ಇದೆ ಅಲ್ವಾ ಮಕ್ಕಳ, ರೋ. ಸೊ ನಾನೇನು ಮಾಡ್ತೀನಿ, ಈ ರೋನ ಆಚೆ ತಗೋತಿದ್ದೀನಿ. ಸೊ ರೋನ ಆಚೆ ತಗೊಂಡ್ರೆ ಈ ಎಲ್ ಇಲ್ಲಿ ಮಲ್ಟಿಪ್ಲೈ ಆಗಿದೆ ಅಲ್ವಾ, ಇಲ್ಲೇನಾಗುತ್ತೆ, ಡಿವೈಡ್ ಆಗುತ್ತೆ, ಭಾಗಾಕಾರ ಆಗುತ್ತೆ. ಸೊ ಈ ಆರ್ ಎ ಏನಿದೆ ಅಲ್ವಾ, ಆರ್ ಎ ಹಾಗೆ ಬರಿತಾ ಇದ್ದೀನಿ. ಸೊ ನಮ್ಮ ರೋಧಶೀಲತೆ ಫಾರ್ಮುಲಾ ಬಂದ್ಬಿಟ್ಟು ಇದು ಆಗುತ್ತೆ, ಸರಿನಾ. ಇವಾಗ ನಿಮಗೆ ಫಾರ್ಮುಲಾ ಹೇಗೆ ರೀಅರೇಂಜ್ ಮಾಡೋದು ಅಂತ ಗೊತ್ತಾಯಿತು. ನಮ್ಮ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಗೊತ್ತಾಯಿತು. ಫ್ಯಾಕ್ಟರ್ಸ್ ಎಲ್ಲ ಕಲ್ತ್ವಿ, ಯೂನಿಟ್ ಎಲ್ಲ ಕಲ್ತ್ವಿ ಅಲ್ವಾ. ಇವಾಗ ಯಾರೇ ಕೇಳಿದ್ರು ರೆಸಿಸ್ಟೆನ್ಸ್ಗೂ ಮತ್ತು ರೆಸಿಸ್ಟಿವಿಟಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಟಕ್ ಅಂತ ಹೇಳ್ತೀರಾ ಅಲ್ವಾ. ರೆಸಿಸ್ಟಿವಿಟಿ ಅಂದಿದ ತಕ್ಷಣವೇ ಮೆಟೀರಿಯಲ್ ಮೇಲೆ ಡಿಪೆಂಡು, ಅದು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಲೆಂತ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಪಟಾಪಟ್ ಹೇಳಬೇಕು, ಸರಿನಾ. ಇಷ್ಟು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದ್ರೆ ನಿಮ್ಮ ಬೋರ್ಡ್ ಮಾರ್ಕ್ಸಲ್ಲಿ ಅಥವಾ ಬೋರ್ಡ್ ಎಕ್ಸಾಮಲ್ಲಿ ಪಕ್ಕಾ ಮಾರ್ಕ್ಸ್ ಫಿಕ್ಸ್ ಅಂತ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಪಕ್ಕಾ ಒಂದು ಕ್ವೆಶ್ಚನ್ ಅಂತೂ ಬಂದೇ ಬರುತ್ತೆ ಮಕ್ಕಳ ನಿಮ್ಮ ರೆಸಿಸ್ಟೆನ್ಸ್ ಮೇಲೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದ್ರೆ, ಎಸ್ಪೆಷಲಿ ಈ ಟೇಬಲ್ ನಿಮಗೆ ಅರ್ಥ ಆಗಿದ್ರೆ ನಿಮಗೆ ನಿಮ್ಮ ಮಾರ್ಕ್ಸ್ 2 ಮಾರ್ಕ್ಸ್ ಫಿಕ್ಸ್ ಅಂತ. ಸೊ ನಾನು ಅಂದ್ಕೋತಿದ್ದೀನಿ ನಿಮಗೆ ಈ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ. ಇದೇ ಥರ ನಿಮಗೆ ಸಿಕ್ಕಾಪಟ್ಟೆ ಯಾವುದಾದ್ರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ ಕಾನ್ಸೆಪ್ಟ್ಗಳು, ಕೆಲವರಿಗೆ ಮಾಸ್ ಮತ್ತು ವೆಯ್ಟ್ ಏನು ಡಿಫ್ರೆನ್ಸಸ್ ಇದೆ ಅಂತ ಗೊತ್ತಿರಲ್ಲ, ಈ ಥರ ಯಾವುದಾದ್ರೂ ನಿಮಗೆ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಡೌಟ್ಸನ್ನು ಅಥವಾ ಕನ್ಫ್ಯೂಷನ್ಸನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಕ್ಕಳ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.